ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವಾಕ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇದು ನನ್ನ ಡೇ 15/28 ಮಂಡೇ. ಸೊ ಈ ಶಾರ್ಟ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಡೇ 15. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ಚೆಕ್ಔಟ್ ಮಾಡ್ಕೊಂಬನ್ನಿ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡೋಕ್ಕಾಗಿಲ್ಲ ಅಂದರೆ ಸೊ ಆ ವ್ಲಾಗಲ್ಲಿ ಹೇಳಿದ್ದೆ ಏನೋ ಎಮರ್ಜೆನ್ಸಿ ವರ್ಕ್ ಇತ್ತು, ಅದಕ್ಕೋಸ್ಕರ ಊರಿಗೆ ಹೋಗಿದ್ವಿ ಅಂತ. ಸೊ ಅವತ್ತು ಬಂದು ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೆ ಏನು ಅಂತ ನಿಜಕ್ಕೂ ನೆನಪಿಲ್ಲ ನನಗೆ, ಬಿಕಾಸ್ ಇದು ಥರ್ಸ್ಡೇ ಎಡಿಟ್ ಮಾಡ್ತಾ ಇರೋದು. ಮಂಡೇ ಆಲ್ರೆಡಿ 4 ಡೇಸ್ ಆಯ್ತಲ್ವ, ನೆನಪಿಲ್ಲ ಎಷ್ಟು ಗಂಟೆಗೆ ಎದ್ದೆ ಅಂತ. ಸೊ ಎದ್ದಾದಮೇಲೆ ಲೈಕ್ ದಟ್ ನನ್ನ ಮಾರ್ನಿಂಗ್ ಏನು ರೊಟೀನ್ ಇರುತ್ತೆ ಅಂದರೆ ಬೆಳಗಿನ ಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು. ಸೊ ಅದೆಲ್ಲ ಮುಗ್ದಾದ್ಮೇಲೆ ಅದಕ್ಕೂ ಮುಂಚೆನೇ ಪಾತ್ರೆ ಎಲ್ಲ ತೊಳೆದಿದ್ದೆ. ಸೊ ಅದಾದಮೇಲೆ ನಾನು ವೆಯ್ಟ್ ಚೆಕ್ ಮಾಡ್ಕೊಂಡು ನೀರು ಕುಡಿದೆ. ಸೊ ನೀರು ಕುಡಿದಿದ್ದು ಕ್ಯಾಪ್ಚರ್ ಆಗಿಲ್ಲ. ಆ್ಯಂಡ್ ಈ ವೀಕ್ದು ರಿಸಲ್ಟ್ ನಿಮಗೆ ಗೊತ್ತಾಗಬೇಕು ಅಂದರೆ ಮಂಡೇ ಅಲ್ಲ ಸಂಡೇವರೆಗೂ ವೆಯ್ಟ್ ಮಾಡಿ ಥರ್ಡ್ ವೀಕ್ ರಿಸಲ್ಟ್ಗೆ. ಸೊ ಈ ಚಪಾತಿಗಳು ನೋಡ್ತಿರ್ಬೋದು, ಏನು ತೋರಿಸ್ತಾ ಇದ್ದೀನಿ ಅದು ನಮ್ಮಪ್ಪ ಬೇಯಿಸಿದ್ದು. ಆವಾಗ ನಾನು ಸ್ನಾನ ಮಾಡ್ಕೊಂಬರಕ್ಕಂತ ಹೋಗಿದ್ದೆ. ನಮ್ಮಮ್ಮ ಚಪಾತಿ ಹೊತ್ತಿರು, ನಮ್ಮಕ್ಕ ಕೆಲ್ಸಕ್ಕೆ ಹೋಗಿದ್ದರು. ಅದಕ್ಕೋಸ್ಕರ ಇನ್ನು ನಮ್ಮಮ್ಮಂಗೂ ಟೈಮ್ ಆಗುತ್ತಲ್ವ ಕೆಲ್ಸಕ್ಕೆ ಹೋಗೋಕ್ಕೆ, ಆ ಕಾರಣದಿಂದ ನಮ್ಮಪ್ಪ ಬೇಯಿಸ್ತಾಯಿದ್ರು. ತುಂಬ ರೇರ್ ಅಷ್ಟೇ. ಸೊ ಅದಾದಮೇಲೆ ನಾನು ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಟಿಫನ್ ಬಂದು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಆಗಿತ್ತು. ಆ್ಯಂಡ್ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಪೂಜೆ ಮಾಡಿಬಿಟ್ಟೆ ಹೋಗಬೇಕು. ಸೊ ಇವತ್ತು ರಂಗೋಲಿ ಎಲ್ಲನೂ ನಾನೇ ಬಿಟ್ಟಿದ್ದು. ಆ್ಯಂಡ್ ಪೂಜೆ ಕೂಡ ಮಾಡಿಬಿಟ್ಟು ಆಮೇಲೆ ಟಿಫನ್ ತಿಂದೆ ನಾನು. ಸೊ ಆ್ಯಂಡ್ ಗುಲಾಬಿ ನೋಡ್ತಾ ಇರ್ಬೋದು, ಇಷ್ಟು ಚೆಂದ ಬಿಟ್ಟಿದೆ ಅಲ್ವಾ, ಯೆಲ್ಲೋ ಕಲರ್. ಇನ್ನು ಕರ್ಪೂರ ಅದೆಲ್ಲ ಕರ್ಗೋದ್ಮೇಲೆ ನಾನು ತೊಗೊಬಂದು ಒಳಗಡೆ ಇಟ್ಟೆ. ಸೊ ಇವಾಗ ಏನಕ್ಕೆ ಊರಿಗೆ ಹೋಗ್ತಾ ಇರೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ವಲ್ಪ ಎಮರ್ಜೆನ್ಸಿ ಇತ್ತು. ಸೊ ಫಸ್ಟ್ ನಮ್ಮಪ್ಪ ಮತ್ತು ನಮ್ಮಮ್ಮ ಹೋಗ್ತೀವಿ ಅಂತ ಡಿಸೈಡ್ ಆಗಿರು. ಆದರೆ ನಮ್ಮಮ್ಮಂಗೆ ಕೆಲಸ ಇದ್ದಿದ್ದ ಕಾರಣದಿಂದ ನನ್ನನ್ನು ಹೋಗು ಅಂತ ಹೇಳಿದ್ರು ನಮ್ಮಪ್ಪನ ಜೊತೆಗೆ. ಸೊ ನಾನು ಮತ್ತು ನಮ್ಮಪ್ಪ ಅಷ್ಟೇ ಹೋಗ್ತಾ ಇರೋದು. ಗಣೇಶ ಹಬ್ಬ ಇದೆ, ಆ ಥರ ಏನೂ ಇಲ್ಲ. ಜಸ್ಟ್ ನಾನು ನಮ್ಮಪ್ಪ ಹೋಗ್ಬಿಟ್ಟು ಇವತ್ತೇ ಬರೋ ಥರ ಪ್ಲ್ಯಾನ್ ಇದ್ದಿದ್ದು. ಬಟ್ ಬಂದ್ವಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಪೂರ್ತಿ ವ್ಲಾಗ್ನ ನೋಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ನಾನು ಈ ಥರ ಫ್ರೀ ಏರ್ ಬಿಟ್ಟಿರೋದು. ನಮ್ಮ ಮನೇಲಿ ಫ್ರೀ ಏರ್ ಬಿಡೋಲ್ಲ. ಸೊ ತಲೆ ಇನ್ನೂ ಒಣಗಿರಲಿಲ್ಲ. ಅದು ಅಲ್ಲದೆ ಬೈಕಲ್ಲಿ ಹೋಗ್ತಾ ಇರೋದು. ತುಂಬ ವರ್ಷಗಳಾದಮೇಲೆ ನಾನು ಬೈಕಲ್ಲಿ ಹೋಗ್ತಾ ಇರೋದು. ಸೊ ಇನ್ನಾಗ ಅದು ಗಾಳಿ ಎಲ್ಲ ಇರುತ್ತಲ್ವ, ಮತ್ತು ಶೀತ ಎಲ್ಲ ಆಗಿಬಿಟ್ರೆ ಅಂತ ಅದೊಂಥರ ಹಾಕಿರೋ ಜಡೆ, ಅಂದರೆ ಮೇಲೆ ಕ್ಲಿಪ್ ಹಾಕ್ಬಿಟ್ಟು ಕೆಳಗಡೆ ಸ್ವಲ್ಪ ಮರ್ಚಿಬಿಟ್ಟು ರಬ್ಬರ್ ಹಾಕಿದ್ರು. ಸೊ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವತ್ತು ಬೈಕಲ್ಲಿ ಹೋಗ್ತಾ ಇರೋದು ಆಫ್ಟರ್ ವೆರಿ 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 ಲಾಂಗ್ ಟೈಮಲ್ಲ, ತುಂಬ ವರ್ಷಗಳಾದಮೇಲೆ. ಏನಕ್ಕೆ ಅಂದರೆ ಸೊ ನಾವು ಕಾರ್ ತೊಗೊಂಡು ಒಂದು 3 ಇಯರ್ಸ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ನನಗೆ ಒಂಥರ ಫೀಲ್ ಆಗ್ತಾಯಿತ್ತು, ಬಿಕಾಸ್ ಕಾರಲ್ಲಿ ಹೋಗಿ ಅಭ್ಯಾಸ ಆಗಿಬಿಟ್ಟಿದ್ದೆ. ಇದು ಫುಲ್ ನೈಸ್ ರೋಡ್ ಕಡೆ ನೋಡ್ತಿರ್ಬೋದು, ಬರೀ ಮರ ಗಿಡಗಳೇ ಇದ್ದಾವೆ ಫಾರ್ ಸಮ್ ಡಿಸ್ಟೆನ್ಸ್ ಅಷ್ಟೇ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಬಿಲ್ಡಿಂಗ್ಸ್ ಅದು ಇದು ಅಂತಲೇ ಇದೆ. ಆದರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಇದೇ ರೀತಿ ಮರ ಗಿಡಗಳು ತುಂಬ ಚೆನ್ನಾಗಿದೆ. ಸೊ ಗಾಳಿ ಜಾಸ್ತಿ ಅಲ್ಲಿ. ಸೊ ಕಾರ್ ತೊಗೊಂಡು 3 ವರ್ಷ ಆಯಿತು. ಅದಕ್ಕೂ ಮುಂಚೆ ನಾವು ಊರಿಗೆ ಹೋಗಬೇಕು ಅಂದರೆ ಬರೀ ಬೈಕ್ ಅಷ್ಟೇ ಇದ್ದಿದ್ದು. ಸೊ ಇವಾಗ ನಾವು ಮೊದಲು ಅಂದರೆ 4 ಜನ, ಅಂದರೆ ನಾನು ನಮ್ಮ ಅಕ್ಕ ಚಿಕ್ಕವ್ರು ಇರಬೇಕಾದ್ರೆ ಇದೇ ಗಾಡೀಲಿ ಹೋಗ್ತಾ ಇದ್ವಿ ಅಂತ ನನಗೆ ಇವತ್ತು ಡೌಟ್ ಆಗೋಯಿತು, ಬಿಕಾಸ್ ಅಷ್ಟು ಹಿಂಸೆ ಅನಿಸ್ತಿತ್ತು. ಸೊ ನನಗೆ ಗೊತ್ತಿಲ್ಲ, ಪ್ರತಿಯೊಂದು ಸಿಚುವೇಷನಲ್ಲೂ ನಾನು ಯಾಕೆ ದಪ್ಪ ಇದ್ದೀನಿ ಅಂತಲೇ ಅನಿಸುತ್ತೆ. ಅದಕ್ಕೂ ಏನು ಸಂಬಂಧ? ಓ ಮೈ ಗಾಡ್, ಲೈಕ್ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಸಹಿತ ಆಗ್ತಾ ಇರಲಿಲ್ಲ. ನನಗೊಂಥರ ಅದು ಫೀಲಿಂಗ್ ಹೇಳೋಕ್ಕಾಗಲ್ಲ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ. ಸೊ ಕಾರ್ ತೊಗೊಳಕ್ಕೆ ಮುಂಚೆ ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಗಾಡೀಲಿ ಹೋಗ್ತಾ ಇದ್ವಿ. ಸೊ ಆವಾಗ ಬರೀ ಬೈಕ್ ಇತ್ತಲ್ವ. ಊರಿಗೆ ಹೋಗ್ಬೇಕಂದ್ರೆ ನಮ್ಮ ಊರಿಗೆ ಅಂದರೆ ನಮ್ಮ ತಾತಾಜಿ ಊರಿಗೆ ಡೈರೆಕ್ಟ್ ಬಸ್ ಇತ್ತು. ಬಟ್ ಇವಾಗ ಬರ್ತಾ ಇಲ್ಲ, ಆದರೆ ಮುಂಚೆ ಎಲ್ಲ ಡೈರೆಕ್ಟ್ ಬಸ್ ಇತ್ತು. ಅವಾಗ ನಾನು ನಮ್ಮ ಅಕ್ಕ ಬಸ್ಸಲ್ಲಿ ಹೋಗ್ತಾ ಇದ್ವಿ. ನಮ್ಮಪ್ಪ ಮತ್ತು ನಮ್ಮಮ್ಮ ಸಮ್ಟೈಮ್ಸ್ ಅವ್ರು ಬರೋರು, ಇಲ್ಲಾಂದ್ರೆ ನಾವಿಬ್ಬರು ಹೋಗ್ತಾ ಇದ್ವಿ, ಅವರು ಬೈಕಲ್ಲಿ ಬರೋರು ಆಯಿತಾ. ಬಟ್ ಕಾರ್ ತೊಗೊಂಡಾದ್ಮೇಲೆ ಎಲ್ಲೇ ಹೋದರೂ ನಾವು 4 ಜನನೇ ಹೋಗೋದು. ಸೊ ನಮ್ಮಿಬ್ಬರನ್ನೇ ಅವರು ಇವಾಗ ಎಲ್ಲೂ ಬಿಡೋಲ್ಲ. ಸೊ ಇದು ನಾನು ನೋಡಿರ್ಬೋದು, ನಾವು 4 ಜನನೇ. ಇದೇ ಫಸ್ಟ್ ಟೈಮ್ 3 ವರ್ಷ ಆದಮೇಲೋ ಏನೋ ನಂಗೆ ನೆನಪೇ ಇಲ್ಲ ಲಾಸ್ಟ್ ಟೈಮು.
ಸೊ ಸಮ್ಟೈಮ್ಸ್ ಊರಿಗೆ ಹೋಗ್ಬೇಕಂದ್ರೆ ಅಕೇಶ್ನಲ್ ಆಗಿ ನಾನು ನಮ್ಮ ಅಕ್ಕ ನಮ್ಮ ಅಪ್ಪ ಹೋಗ್ತಿದ್ವಿ, ನಮ್ಮ ಅಮ್ಮ ಮನೆಯಲ್ಲೇ ಉಳ್ಕೊಳ್ಳೋರು, ಈ ರೀತಿ ಆಗ್ತಿತ್ತು. ಸೊ ಅದಕ್ಕೆ ನಾವು ಕಾರ್ ತೊಗೊಂಡಿದ್ದು. ಸೊ ನನಗಂತೂ ಲಾಸ್ಟ್ ಟೈಮ್ ಯಾವಾಗ ಬೈಕಲ್ಲಿ ಹೋಗಿದ್ದು ಅಂತ ನೆನಪೇ ಇಲ್ಲ. ಇನ್ನು ನಮ್ಮ ಅಮ್ಮನ ಕೆಲಸ ಇತ್ತು, ನಮ್ಮ ಅಕ್ಕನ ಕೆಲಸ ಇತ್ತು. ಆ ಕಾರಣದಿಂದ ಅವರಿಬ್ಬರು ಬರಲಿಲ್ಲ. ಇನ್ನು ಸ್ವಲ್ಪ ಎಮರ್ಜೆನ್ಸಿ ಇದ್ದಿದ್ದರಿಂದ ಇವತ್ತೇ ಹೋಗಿ ಇವತ್ತೇ ಬರೋ ಥರ ಪ್ಲ್ಯಾನ್ ಇದ್ದಿದ್ದು. ಸೊ ನನಗೆ ಹೇಗಾಗ್ತಿತ್ತಂದರೆ ಫುಲ್ಲು ಗಾಳಿ ಆಯಿತಾ, ಗಾಳಿ ಆಮೇಲೆ ಫುಲ್ಲು ಬೋರಿಂಗ್. ಅಂದರೆ ಕಾರಲ್ಲಿ ಹೋಗ್ಬೇಕಾದ್ರೆ ಸಾಂಗ್ ಹಾಕ್ಕೊಂಡು ಎಲ್ಲನೂ ಆರಾಮಾಗಿ. ಆ್ಯಂಡ್ ಬೆನ್ನೋವು ಹಾಗೇ ಸ್ವಲ್ಪ ಏನೋ. ಸೊ ನಾನೇನು ಸ್ವೆಟರ್ ಹಾಕಿದ್ದೆ ಅದು ಫುಲ್ಲು ಕತ್ವರೆಗೂ ಅದೊಂಥರ ಹಿಂಸೆ ಆಗ್ತಿತ್ತು ಅದು. ಹಾಗೆಯೇ ಫುಲ್ಲು ಕಿವಿಗೆ ಏನು ಕಟ್ಟಿದ್ದೆ ಅದು ಸ್ಕಾರ್ಫ್ ಅದು ಫುಲ್ಲು ಗಂಟು ಹಾಕೋಬಿಟ್ಟಿದೆ. ಅದೆಲ್ಲ ಕತ್ತತ್ರ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು ನನಗೆ. ಸೊ ನಮ್ಮಪ್ಪ ಯೂಶ್ವಲಿ ತುಂಬ ಕಾಫಿ ಟೀ ಎಲ್ಲ ಕುಡಿತಾರೆ. ಸೊ ಇಲ್ಲಿ ಟೀ ಕುಡಿಯೋಕ್ಕಂತ ಕಾಫಿನೋ ಟೀ ಕುಡಿಯೋಕ್ಕೋ ನಿಲ್ಲಿಸಿದ್ರು. ಈ ಬೆಟ್ಟ ನೋಡಿ ನಾನು ಎಲ್ಲೋದ್ರೂ ನನ್ನಿಂದನೇ ಬರುತ್ತೆ, ಏನಕ್ಕಂತ ನಂಗೆ ಗೊತ್ತಿಲ್ಲ, ಇಡಿಯೇಟ್. ನಿಲ್ಲಿಸಿದಾಗ ನಾನು ಅದು ಸ್ಕಾರ್ಫ್ ಎಲ್ಲ ಒಂದು ಸೈಡ್ ಕಟ್ಕೊಂಡು ನನ್ನ ಹತ್ರ ಮಾಸ್ಕ್ ಇತ್ತು, ಆ ಮಾಸ್ಕ್ನ ಹಾಕ್ಕೊಂಡೆ. ಸೊ ದಟ್ ಇವಾಗ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಕಿವಿ ಒಳಗೆ ಹತ್ತಿ ಕೂಡ ಇಟ್ಟಿದ್ದೆ ನಾನು. ಇನ್ನು ಕಾರಲ್ಲಾದರೆ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಆರಾಮಾಗಿ ಆ ಕಡೆ ಈ ಕಡೆ ಹೊರಳಾಡ್ಕೊಂಡು ಹೇಗಾರು ಕೂತ್ಕೋಬೋದಲ್ವ. ಬಟ್ ಬೈಕಲ್ಲಿ ಆಗೋಲ್ಲ, ಒಂದು ಸೈಡೇ ಕೂತಿರಬೇಕು. ಇದು ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ನನಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಅಷ್ಟೊಂದು ಫೀಲ್ ಆಗ್ತಿರಲಿಲ್ಲ, ಅಂದರೆ ಲಾಂಗ್ ಜರ್ನಿ ಇದೆ ಅಂತ. ಸೊ ಇವಾಗ ಫುಲ್ ಫೀಲ್ ಆಗೋಯಿತು, ಫುಲ್ ಲಾಂಗ್ ಜರ್ನಿ ಅಂತ. ಒಂದೊಂದು ಸಲ ಬೆನ್ನೋವು ಕಾಲು ನೋವೆಲ್ಲ ಬಂದುಬಿಡೋದು. ಆಮೇಲೆ ನನ್ನ ಹತ್ರ ಏನು ಬ್ಲೂಟೂತ್ ಆಗಿರ್ಬೋದು ಏನೂ ಇರಲಿಲ್ಲ. ನಾನು ಈ ಕಡೆ ಫೋನ್ ನೋಡೋಕ್ಕೂ ಆಗ್ತಿರಲಿಲ್ಲ. ಫುಲ್ಲು ಲಾಂಗ್ ಜರ್ನಿ. ಸ್ವಲ್ಪ ಹೊತ್ತು ಫೋನ್ ನೋಡ್ತಿದ್ದೆ, ನಂಗೆ ಅದೇನು ವಾಯ್ಸು ಕೇಳಿಸ್ತಿರಲಿಲ್ಲ, ಯಾಕಂದರೆ ಅಷ್ಟೊಂದು ಗಾಳಿ ಇರುತ್ತಲ್ವ. ಸೊ ಒಂಥರ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು ನನಗಂತೂ. ಆಮೇಲೆ ನೇಚರ್, ಈ ಕಡೆ ನೇಚರ್ ಎಂಜಾಯ್ ಮಾಡೋಣ ಅಂದರೆ ನನಗೇನಾಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ತುಂಬ ದಿನ ಆದಮೇಲೆ ಏನಾದ್ರು ನೋಡಿದ್ರೆ ಅಥವಾ ಊಟ ವಿಷಯಕ್ಕಂತ ಬಂದರೆ ತುಂಬ ದಿನ ಆದಮೇಲೆ ತಿಂದರೆ ಅಷ್ಟೇ ಖುಷಿ ಆಗೋದು. ಸೊ ಇನ್ನು ನೇಚರೆಲ್ಲ ಲಾಸ್ಟ್ ಟೈಮ್ ಬಂದಾಗಲೇ ನೋಡಿದ್ನಲ್ವ. ಸೊ ನನಗೇನು ಅಷ್ಟೊಂದು ಫೀಲ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಖುಷಿನೂ ಇರಲಿಲ್ಲ ನನಗೆ ನೋಡೋಕ್ಕೆ. ಸೊ ಈ ಕೆರೆ ಬಂದು ಕುಣಿಗಲ್ ಕೋಡಿ ಆಗಿರೋದು. ಸೊ ನಾವು ಕುಣಿಗಲ್ಲವ್ರು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ, ಬಟ್ ನಾವು ಕಂಪ್ಲೀಟ್ ಕುಣಿಗಲ್ಲವ್ರು ಅಲ್ಲ. ಸೊ ಇನ್ನೇನು ಊರು ಸ್ವಲ್ಪ ಹತ್ರ ಸಿಗ್ದಂಗೆ ನಾನು ಸ್ಕಾರ್ಫ್ನೆಲ್ಲ ಬಿಚ್ಚಿಬಿಟ್ಟೆ, ಹೇಗೂ ಹತ್ತಿತ್ತಲ್ಲ. ಆ್ಯಂಡ್ ಇಲ್ಲೇನು ಅಷ್ಟೊಂದು ಗಾಳಿ ಇರಲಿಲ್ಲ ಅಂತ. ಆ ಸ್ವೆಟರ್ ನೋಡಿ ಅದು ಫುಲ್ ಕತ್ತತ್ರ ಇರೋದಲ್ಲ, ಸೊ ಹಿಂಸೆ ಆಗ್ತಿತ್ತು. ಇನ್ನು ಆ ಕಡೆ ಈ ಕಡೆ ನೋಡ್ಕೊಂಡು ಏನೇನೋ ಥಿಂಕ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಊರಂತೂ ಸಿಕ್ತು. ಈವನ್ ಐ ವಾಸ್ ಥಿಂಕಿಂಗ್ ದಟ್ ಇದು ನೋಡಿ ಎಷ್ಟು ಗ್ರೀನರಿ ಆಗಿದೆ, ಮೈ ಗಾಡ್. ಕೆಲವೊಂದಿಷ್ಟಂತೂ ಖುಷಿ ಕೊಡ್ತಿತ್ತು. ಲೈಕ್ ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ಕಾಲು ನೋವು ಬೆನ್ನು ನೋವು ಬಂದಾಗಂತೂ ಫುಲ್ ಹಿಂಸೆ ಆಗಿಬಿಡೋದು. ಸೊ ಸ್ವಲ್ಪ ಹೊತ್ತು ಅಂದರೆ ಕುಣಿಗಲ್ ಒಂದ್ಸಲ ನಮ್ಮಪ್ಪ ಗಾಡಿ ನಿಲ್ಲಿಸಿದ್ರು, ಆವಾಗಲೂ ಕಾಫಿ ಕುಡಿದ್ರು. ಹೇಳಿದ್ನಲ್ಲ ನಮ್ಮಪ್ಪ ಸ್ವಲ್ಪ ಕಾಫಿ ಎಲ್ಲ ಜಾಸ್ತಿ ಕುಡಿತಾರೆ. ಇವನ್ ಅವ್ರು ಗಾಡಿ ಓಡಿಸ್ತಾ ಇದ್ದು, ನನಗೆ ಸುಮ್ಮನೆ ಕೂತಿರೋಳಿಗೆ ಇಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ ಅವ್ರು ಗಾಡಿ ಓಡಿಸೋರಿಗೆ ಇನ್ನೆಷ್ಟು ಹಿಂಸೆ ಆಗಬೇಡ ಅಲ್ವಾ. ಸೊ ಯಾ ಮತ್ತೆ ವಾಪಸ್ ಬರೋ ಥರ ಇತ್ತಲ್ವ. ಇನ್ನು ಹೋಗ್ಬೇಕಾದ್ರೆ ಈ ಕತೆ, ಬರ್ಬೇಕಾದ್ರೆ ನಾನು ಹೆಂಗಪ್ಪ ಬರಲಿ ಅಂತ ಅನ್ನಿಸ್ತಿತ್ತು. ಒಂದು ವಿಚಾರ ಹೇಳ್ಬೇಕಂದ್ರೆ ನೋಡಿ ಇಲ್ಲೆಲ್ಲ ಬರೀ ಮೋಲ್ಡ್ ಮನೆಗಳೇ ಇದ್ದಾವೆ, ಒಂದಾದರೂ ಹೆಂಚಿನ ಮನೆಗಳಿದ್ದಾವೆ, ಹಂಚಿನ ಮನೆಗಳಿದ್ದಾವ ಅಂತ. ಸೊ ಇದ್ರ ರಿಲೇಟೆಡ್ ನಾನು ಹಳೆ ವ್ಲಾಗ್ಸಲ್ಲಿ ಹೇಳಿದ್ದೆ. ಸೊ ಈ ಥರ ಎಲ್ಲ ನೋಡಿದಾಗ ನನಗೂ ಅನಿಸುತ್ತೆ, ನಾನು ಹಳೆ ವ್ಲಾಗಲ್ಲಿ ಹೇಳಿದ್ದೆಲ್ಲ. ಏನು ಹೇಳ್ತಾ ಇದ್ದೆ ಮರ್ತೆ ಹೋದ ಗೈಸ್, ಏನು ಹೇಳ್ತಾ ಇದ್ದೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡ ಇಡೋದನಂತೆ ಅಂತ. ಹಾಗೆಯೇ ಅದರ ಮೀನಿಂಗ್ ಏನಂದರೆ, ಇವತ್ತು ನಮ್ಮ ಹತ್ರ ಕಾರ್ ಇರ್ಬೋದು, ಬಟ್ ಮುಂಚೆ ಎಲ್ಲ ಈಗ ಪಾಸ್ಟ್ 3 ಇಯರ್ಸಿಂದ ಇರೋದು ಅಷ್ಟೇ. ನೋಡಿ ನನ್ನ ಕಾರಲ್ಲಿ ಓಡಾಡಿ ಯಾವ ಸ್ಥಿತಿಗೆ ಬಂದಿದ್ದೀನಿ. ಬಟ್ ಮುಂಚೆ ಎಲ್ಲ ಗಾಡಿಯಲ್ಲೇ ಹೋಗ್ತಾಯಿದ್ವಿ, ಬಸ್ಸಲ್ಲೇ ಹೋಗ್ತಾಯಿದ್ವಿ. ಸೊ ದಟ್ ನನಗೆ ಈ ರೀತಿಯಾಗಿ ಫೀಲ್ ಬರೋಕ್ಕೆ ಏನು ಕಾರಣ ಅಂದರೆ, ಇನ್ನು ಕಾಲೇಜಸ್ಗಂದರೆ ಬಸ್ಸಲ್ಲೇ ಹೋಗೋದು ಅಲ್ವಾ. ಇನ್ನು ಬೈಕಲ್ಲಿ ಓಡಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ನಾನು ಹೇಳಿದ್ನಲ್ಲ, ನಂಗೆ ನೆನಪೇ ಇಲ್ಲ ಯಾವಾಗ ನಾನು ಬೈಕಲ್ಲಿ ಓಡಾಡಿದ್ದಂತ. ಸೊ ಇದೊಂಥರ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ನಾವು ಬಂದಿದ್ದಂಥ ದಾರಿನ ಯಾವತ್ತಿಗೂ ಮರಿಬಾರ್ದು ಅಂತ ಹೇಳ್ತಾರೆ. ಸೊ ಇವತ್ತು ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಹೆಮ್ಮೆ ಇರಬೇಕು ಅದ್ರ ಮೇಲೆ, ಹಾಗಂತ ಅದ್ರ ಮೇಲೆ ಗರ್ವ ಇರಬಾರ್ದು. ಸೊ ಯಾವುದೇ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥ ಗುಣ ಇರಬೇಕು. ಸೊ ನಾನು ಹೇಳೋದಿಷ್ಟೇ, ಇನ್ನೂ 5 ಇಯರ್ಸ್ ಹೋದರೆ ನಾವು ಇನ್ನೂ ಚೆನ್ನಾಗಿ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಬಟ್ ವಾಟ್ ಎವರ್ ಇಟ್ ಮೇ ಬಿ ಅಡ್ಜಸ್ಟ್ ಆಗುವಂಥ ಗುಣ ಇರಬೇಕು ಅಂತ ಹೇಳ್ತೀನಿ. ಸೊ ನಾವು ಬಂದಂಥ ದಾರಿನ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಮರಿಬಾರ್ದು. ನಾವು ಯಾವ ಥರದಿಂದ ಬಂದಿದ್ವಿ ಏನು ಅಂತ.
ಮಲ್ಕೋ ಮಲ್ಕೋ ಮಲ್ಕೋ. ಪಾಪ ಅಲ್ಲಿ ಮಲಗಿದೆ. ಸೊ ನಾವು ಆವಾಗಲೇ ರೀಚ್ ಆದ್ವಿ. ಬನ್ನಿ ಸ್ವಲ್ಪ ಊಟ ಮಾಡೋಣ. ಕತ್ಲೆ ನೋಡಿ, ಕರೆಂಟ್ ಇಲ್ಲ. ಹುಳಿ ಸಾಂಬಾರು ಮಾಡಿದ್ದಾರೆ ನಮ್ಮ ಅಜ್ಜಿ. ನಾವು ಬ್ಯಾಂಗ್ಳೂರಲ್ಲಿ ಮಾಡ್ತೀವಲ್ಲ ಹುಳಿ ಸಾರು, ಅದೊಂಥರ ಟೇಸ್ಟು. ಬಟ್ ಈ ಟೇಸ್ಟ್ ಇರುತ್ತಲ್ಲ, ನೋ ಒನ್ ಕ್ಯಾನ್ ಬೀಟ್. ಅಷ್ಟು ಚೆನ್ನಾಗಿರುತ್ತೆ ಹುಳಿ ಸಾರು, ಅನ್ನ, ಮಧ್ಯಾಹ್ನದ ಊಟ. ಬನ್ನಿ ತಿನ್ನೋಣ. ಕರೆಂಟ್ ಇಲ್ಲ, ಈಚೆ ಕುತ್ಕೊಂಡೆ ತಿಂತೀನಿ. ಸೊ ಇಲ್ಲಿ ಕುತ್ಕೊಂಡು ಊಟ ಮಾಡ್ತೀನಿ. ಸೊ ಗೈಸ್, ಈಗ ಟೈಮ್ ಬಂದು 1:30 ಆಗಿದೆ. ನಾವು ಬಂದಾಗ 12 ಗಂಟೆನೋ ಏನೋ ಆಗಿತ್ತು, ನೆನಪಿಲ್ಲ. ಇನ್ನು ಮನೇಲಿ ನಾನು ಒಬ್ಬಳೇ ಇರೋದು. ನಮ್ಮಪ್ಪ ಮತ್ತು ನಮ್ಮ ಅಜ್ಜಿ ಯಾವ ಕೆಲಸಕ್ಕೆ ಬಂದಿದ್ವಿ ನಾವು ಇಲ್ಲಿಗೆ, ಆ ಕೆಲಸ ಮಾಡ್ಕೊಂಡು ಬರೋಕ್ಕೆ, ಜೊತೆಗೆ ರಾಗಿ ಮತ್ತು ಅಕ್ಕಿ ಹಸಿಟ್ಟು ಹಾಕ್ಸ್ಬೇಕಿತ್ತಂತೆ, ಅದನ್ನ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಮ್ಮ ತಾತ ದನ ಹೊಡ್ಕೊಂಡು ಹೋಗಿದ್ದಾರೆ. ನಾನು ಒಬ್ಬಳೇ ಇರೋದು ಮನೇಲಿ. ಇನ್ನು ಒಂದು 5 ನಿಮಿಷನೂ ಮಲಗಿದ್ದೆ. ಈ ಮೇಕೆ ಇದೆಯಲ್ಲ, ಮೇಕೆ ಅಲ್ಲ, ವಾತ. ಸೊ ಅದು ಬಡ್ಕೋತಾನೆ ಇರುತ್ತೆ. ಬೇಕಾದ್ರೆ ಈಗ ನಾನು ಒಳಗೋಗಿ ತೋರಿಸ್ತೀನಿ, ಅದು ಬಡ್ಕೊಂಡಿಲ್ಲ ಅಂದರೆ ಕೇಳಿ. ಸೊ ಇಲ್ಲೇ ಕುತ್ಕೊಂಡು ಊಟ ಮಾಡಿದ್ದು ನಾನು. ಹಾಗೆ ಗಾಳಿ ಎಲ್ಲ ಚೆನ್ನಾಗಿದೆ. ನಿದ್ದೆ ಅವಾಗ ಸಿಕ್ಕಾಪಟ್ಟೆ ಬರ್ತಿತ್ತು. ಸ್ವಲ್ಪ ಹೊತ್ತು ಮಾಡಿದ್ನೆಲ್ಲ ಸರಿ ಹೋಯಿತು. ಇನ್ನು ಇವತ್ತಿನ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕಲ್ವ, ನೆನ್ನೆದು ಸಂಡೇದು. ಸೊ ಅದನ್ನು ಎಡಿಟ್ ಮಾಡಬೇಕು, ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಹೀಗೆ ಅಪ್ಲೋಡ್ ಮಾಡೋಣ, ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆ್ಯಂಡ್ ಇವತ್ತೇ ವಾಪಸ್ ಕೂಡ ಹೋಗಬೇಕು. ಇನ್ನು ನಾಳೆ ರಜಾ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಸ್ಯಾಟರ್ಡೇ ಹೇಳ್ತಿದ್ರು, ಮಂಗಳವಾರ ಏನೋ ರಜಾ ಕೊಡೋಲ್ಲ, ಬುಧವಾರ ಕೊಡ್ತೀವಂತ. ಸೊ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ. ನಾಳೆ ಕಾಲೇಜ್ ಇದ್ದರೆ ಹೋಗಲೇಬೇಕಾಗುತ್ತಲ್ವ. ಆ್ಯಂಡ್ ಸೊ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ಗಳು ನಮಗೆ ಗೊತ್ತಿಲ್ಲದೆ ಲೈಫ್ ಯಾವ ರೇಂಜಿಗೆ ಚೇಂಜ್ ಆಗಿಬಿಟ್ಟಿದೆ ಅಲ್ಲ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಮೆಸ್ ಹಾಕ್ಸಿದ್ದೀವಿ. ಸೊ ಲಾಸ್ಟ್ ಟೈಮ್ ಬಂದಾಗ ಹಾಕ್ಸಿರ್ಲಿಲ್ಲ, ಅವಾಗ ಹೇಳ್ಬಿಟ್ಟು ಹೋಗಿದ್ವಿ ಒಬ್ಬರಿಗೆ. ಏನಕ್ಕೆ ಅಂದರೆ, ಇಷ್ಟು ಈ ಗೋಡೆ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಯಾರು ಬೇಕಾದರೂ ಬರ್ಬೋದು, ಅಥವಾ ಏನು ಬೇಕಾದ್ರೂ ಹತ್ಕೊಂಡು ಬರ್ಬೋದು. ಮತ್ತು ಪಕ್ಷಿಗಳೆಲ್ಲ ಬರ್ತಿದ್ದು. ಸೊ ತುಂಬ ಗ್ಯಾಪ್ ಇದೆಯಲ್ವ, ಅದಕ್ಕೆ ಕಬ್ಬಿಣದ ಮೆಸ್ ಹಾಕ್ಸಿರೋದು. ಆ್ಯಂಡ್ ಸ್ವಲ್ಪ ಚಿರತೆ, ಕಾಟ, ಏನು ಬೇಕಾದ್ರೂ ಬರ್ಬೋದು. ಮನುಷ್ಯರು ಕೂಡ ಹತ್ಕೊಂಡು ಬರ್ಬೋದು. ಇಲ್ಲೇ ಈ ಜಾಗದಲ್ಲೇ ದನ ಕಟ್ಟಿರ್ತೀವಿ. ಸೊ ದನ ಇರುತ್ತೆ, ಮೇಕೆ ಇರುತ್ತೆ, ಕರು ಇರುತ್ತೆ. ಸೊ ಸೇಫ್ಟಿ ಮುಖ್ಯ. ಭಯ ಕೂಡ ಇರುತ್ತೆ, ಯಾರು ಬೇಕಾದರೂ ಬರ್ಬೋದು ಅಲ್ಲಿಂದ. ಈಗ ಇದೆಲ್ಲ ಆಗಿದೆ ಅಲ್ವ, ಇನ್ನು ಯಾರು ಬರೋಕ್ಕಾಗಲ್ಲ. ಕಬ್ಬಿಣದಲ್ಲೂ ಮೆಸ್ಸು. ಸೊ ಅದೊಂದು ಚೇಂಜಸ್ಸು ನೋಡ್ತಿರ್ಬೋದು ನೀವು. ಆ್ಯಂಡ್ ಇದೊಂದು ಮೇಕೆ ಎಲ್ಲ ವಾತ. ಏನಕ್ಕಂದ್ರೆ ಅದು ಗಂಡು ವಾತ, ಅದಕ್ಕೆ. ಹೆಣ್ಣಾಗಿದ್ದರೆ ಮೇಕೆ ಅಂತ ಕರೀತಾರೆ. ಇನ್ನು ಈಚೆ ನಮ್ಮ ಕರು ಇದೆ. ಇಲ್ಲಿ ನಾಯಿ ಅಷ್ಟೊಂದೆಲ್ಲ ಏನು ಕಾಟ ಇಲ್ಲ, ಮಾಮೂಲಿಯಾಗಿ ಓಡಾಡ್ತಾವಲ್ಲ ಆ ನಾಯಿಗಳೇ ಇರೋದು. ಸೊ ಅವೇನು ಹಾರ್ಮ್ ಮಾಡಲ್ಲ. ಇನ್ನು ಮಿಕ್ಕಿದ ದನಗಳು, 2 ದನಗಳು ನಮ್ಮ ತಾತ ಹೊಡ್ಕೊಂಡು ಹೋಗಿದ್ದಾರೆ ಮೇಯಿಸ್ಕೊಂಡು ಬರೋಕ್ಕೆ. ಆ್ಯಂಡ್ ಇವತ್ತೇ ಕೂಡ ಹೊರಡಬೇಕು. ನೋಡೋಣ ಹೇಗಾಗುತ್ತೋ ಹಾಗೆ. ಸೊ ಈಗ ಎಡಿಟ್ ಮಾಡಬೇಕು, ಎಡಿಟ್ ಮಾಡೋಣ. ನೋಡಿ ಇದೆಷ್ಟು ಸೌಂಡ್ ಮಾಡುತ್ತೆ. ಇಲ್ಲಿ ಕೂತ್ಕೊಂಡು ನಾನು ಹೆಂಗೆ ಎಡಿಟ್ ಮಾಡಲಿ, ಒಳಗಡೆ ಹೋದ್ರೆ ಬಡ್ಕೊಳ್ಳುತ್ತೆ. ನೋಡೋಣ ಹೇಗಾಗುತ್ತೆ ಹಾಗೆ. ಇನ್ನು ಊಟ ಎಲ್ಲ ಮುಗೀತು. ಊಟ ಏನು ಹುಳಿ ಸಾರು ಮತ್ತು ಅನ್ನ. ಸೊಟ್ಟೆ ನಶ್ವಾಗಿರಲಿಲ್ಲ, ಸ್ವಲ್ಪ ತಿಂದೆ. ಇಷ್ಟ ಆಗಿತ್ತು. ಇದು ಇಲ್ಲಿದ್ದರೆ ಅದು ಏನು ಎಲೆ ತಿಂತಾ ಇದೆ ಅಲ್ವಾ, ಅದ್ರ ಸೌಂಡ್ ಬರುತ್ತೆ ಅಂತ ಒಳಗಡೆ ಹೋಗಿ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೆ. ಅಲ್ಲೂ ಅನ್ನೋ ಸೌಂಡ್ ಬರ್ತಿತ್ತು. ಇವಾಗ ಎಷ್ಟು ಜೋರಾಗಿ ಬಡ್ಕೊಬಿಡ್ತು ಗೊತ್ತಾ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫುಲ್ಲು ಜೋರಾಗಿ ಓಡ್ಕೊಂಡು ಬಂದರೆ ನನ್ನ ಮುಖ ನೋಡ್ತಾ ಇದೆ. ದಿನವೂ ಹಿಂಗೆ ಇರುತ್ತಲ್ವ, ನಮ್ಮ ತಾತ ಒಂದು ಕಡೆ ಹೋಗಿರ್ತಾರೆ, ನಮ್ಮ ಅಜ್ಜಿ ಒಂದು ಕಡೆ ಹೋಗಿರ್ತಾರೆ. ಆವಾಗ ಹೇಗಿರುತ್ತೆ, ಆವಾಗಲೂ ಬಡ್ಕೊಳುತ್ತಾ ಇದ್ದು. ನೋಡಿ ಹೆಂಗೆ ಬಡ್ಕೊಳುತ್ತೆ. ಏನಕ್ಕೆ ಬಡ್ಕೊತಾ ಇದೆಯಾ?
ಸುಮ್ಮನೆ ಇರು, ಒಂದು ನಿಮಿಷದ ವೀಡಿಯೋ ಮಾಡೋಕ್ಕೂ ಬಿಡ್ತಾ ಇಲ್ಲ ನನ್ನಲ್ಲಿ. ಎಡಿಟ್ ಮಾಡ್ಕೋಬೇಕಲ್ಲ ನಾನು, ಮತ್ತು ಸ್ಟಾಕ್ ನಿಂತುಬಿಡುತ್ತೆ ವೀಡಿಯೋಗಳು. ಅಂದರೆ ಬಡ್ಕೊಳ್ಳುತ್ತೆ ಹಂಗೆ. ಬಡ್ಕೋಬೇಡ ಆಯಿತಾ, ಬಡ್ಕೋಬೇಡ, ಅರ್ಥ ಆಯ್ತಾ? ನೋಡಿ ಇಲ್ಲಿದ್ದರೆ ಇದು ಸೌಂಡ್ ಮಾಡುತ್ತೆ, ಅಲ್ಲೋದ್ರೆ ಬಡ್ಕೊಳ್ಳುತ್ತೆ. ಮತ್ತು ನಾನು ಜರ್ನಿ ಮಾಡಬೇಕಾದ್ರೆ ಎಡಿಟ್ ಮಾಡ್ಕೊಳಕ್ಕಾಗಲ್ಲ. ಹೌದು, ಎಷ್ಟು ಬ್ಯುಸಿ ಶೆಡ್ಯೂಲ್ಸ್ ಇರುತ್ತೆ. ಬ್ಯುಸಿಲಿ ಕೂಡ ಫ್ರೀ ಆಗಿರ್ತೀನಿ, ಏನು ಫುಲ್ ಬ್ಯುಸಿಯಾಗೇ ಇರಲ್ಲ. ಬಟ್ ಸ್ಟಿಲ್ ಒಂದು ನಿಮಿಷದ ವೀಡಿಯೋ ಮಾಡಿಕೊಂಡ್ರೆ ಸಾಕು ನನಗೆ. ಹೆಂಗೆ ಬಡ್ಕೊಬಿಡ್ತು ಗೊತ್ತಾ, ನಿಜ. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ನಾನೇ ಶಾಕ್ ಆಗಿಬಿಟ್ಟೆ, ಏನಾಯ್ತಪ್ಪ ಅಂತ. ಸುಮ್ಮನಿರು, ಅರ್ಥ ಆಯ್ತಾ? ಹಾಂ, ಏನು ಬೇಕು ನಿನಗೆ? ಫೋನ್ ಬೇಕಾ? ಫೋನ್ ತಿಂತ್ಯಾ? ಕತ್ತೆ ನೋಡಿ ಇಲ್ಲಿ ಮಾಡಿರೋದು, ಹೆಂಗೆ ಮಾಡಿರೋದು. ಇದು ಕೋಪನೂ ಇದೆ, ಆದರೆ ತೋರಿಸ್ಕೊತಾ ಇಲ್ಲ ಅಷ್ಟೇ. ನೋಡಿ ಏಯ್, ನನ್ನ ಕೈಲಿ ಏನಾಯ್ತಂತ ಇದು ಹಿಂಗೆ ಆಡ್ತಾಯಿದ್ದೋ ಗೊತ್ತಿಲ್ಲ. ಜೋಳತೀನಿ. ಸುಮ್ಮನೆ ಅಂತೂ ಬಡ್ಕೋಬೇಡ. ನೋಡಿ ಎಲ್ಲೂ ಕಣ್ಮರೆ ಹಾಕಂಗೆ ಇಲ್ಲ, ಇದ್ರ ಮುಂದೆನೇ ಕೂತ್ಕೊಬಿಡ್ಬೇಕು ನಾನು ಝೂಮ್ ಮಾಡಿದ್ನಲ್ಲ, ಅದು ನಮ್ಮ ಕರು ಯಾರೋ ಇದ್ರು ಅಂತ ಹಂಗೆ ಬಂದೆ. ಏನಪ್ಪ ನಿನ್ನ ಪ್ರಾಬ್ಲಮ್? ಸುಮ್ಮನೆ ಇದಕ್ಕೆ ಜೋಳ ಹಾಕಿದೆ ಗೈಸ್, ಗುದ್ಬಿಟ್ರೆ ಏನು ಮಾಡಲಿ? ಅಯ್ಯೋ ದೇವ್ರೆ, ಕರೆಕ್ಟ್ ಗೈಸ್, ನಮ್ಮ ಬೆಕ್ಕನೇ ತೋರಿಸಿಲ್ಲ, ಎಲ್ಲೋಟೋಗಿದ್ಯೋ, ಎಲ್ಲೋಯ್ತು ಬೆಕ್ಕು? ಕಾಣಿಸ್ತಿಲ್ಲ. ಇಲ್ಲ, ಎಲ್ಲೋ ಹೊರಗಡೆ ಹೊಟ್ಟೋಗಿದೆ ನೋಡಿ. ಬರೋಂಗಿಲ್ಲ ನಾನಿಲ್ಲಿ, ಹೆಂಗೆ ಬಡ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಇಲ್ಲೇ ತೋರಿಸ್ತೀನಿ ನೋಡಿ, ಇಷ್ಟು ನವರಂಗಿ ಆಟಗಳು ಆಡುತ್ತಂತ. ನೋಡಿ ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ವಿಡಿಯೋ ತುಂಬ ಲೆಂತಿ ಆಗ್ತಿದೆ ಆ ಕಾರಣದಿಂದ. ಸೊ ಮತ್ತೆ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ.